ಚಂದವಾದ ಸುಂದರವಾದ 2 BHK ಡ್ಯೂಪ್ಲೆಕ್ಸ್ ಹೊಸ ಮನೆ ಮಾರಾಟಕ್ಕೆ ಇದ್ರಲ್ಲ, ಇದೇ ಮನೆ. ಬಾಬಾ ಏನಿದೆ ನೋಡ್ರಿ, ಫಿನಿಶಿಂಗ್ ಎಕ್ಸಲೆಂಟ್ ಆಗಿದೆ. ಪ್ಲಾನಿಂಗ್ ನೋಡ್ರಿ ಎಷ್ಟು ಚಂದ ಇದೆ. ಹೆಸರು 2030 ಆದರೆ ಎಷ್ಟು ಸ್ಪೇಷಿಯಸ್ ಸಿಗಿದೆ ನೋಡಿ. ನೋಡ್ತಾ ಇರ್ಬೇಕು ಅನಿಸೋದಲ್ಲ, ನೋಡ್ತಾನೆ ಇರಬೇಕು ಅನಿಸುತ್ತೆ. ಆ ರೇಂಜಲ್ಲಿ ಮನೆ ಇದೆ ಕಣ್ರಿ. ಈ ಡ್ಯೂಪ್ಲೆಕ್ಸ್ ಮನೆ ಪ್ರೈಸ್ ಏನು ಗೊತ್ತಾ? ಬರೀ 1,14,00,000. ನೆಗೋಷಿಯಬಲ್? ಎಸ್, ನೆಗೋಷಿಯಬಲ್. ಈ ಡ್ಯೂಪ್ಲೆಕ್ಸ್ ಇರೋ ಲೇಔಟು ಮಸ್ತಾಗಿದೆ, ಡೀಸೆಂಟಾಗಿದೆ, ಅಫಿಷಿಯಲ್ ಆಗಿದೆ. ಎಲ್ಲಿ ಬರುತ್ತೆ? ತೋಟದಗುಡದಲ್ಲಿ. ಎಲ್ಲಿ ಬರುತ್ತೆ ಕಣ್ರಿ? ಆ ತೋಟದಗುಡದಳ್ಳಿಯಿಂದ ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟ್ರ್. ಯಾವ ಮೆಟ್ರೋ? ಚಿಕ್ಕಬಿದ್ರಕಲ್ ಮೆಟ್ರೋ, ಮಾದವರ ಮೆಟ್ರೋ, 1.5 ತುಮಕೂರು ಹೈವೇ 1.5 ಕಿಲೋಮೀಟ್ರು. BMTC ಬಸ್ ಸ್ಟಾಪ್ ಜಸ್ಟ್ ಒಂದು 200 ಮೀಟರ್ಸ್. ಡೀಟೇಲ್ಸ್: ಡೈಮೆನ್ಷನ್ 20 × 30 in square feet, 600 square feet. Site facing west, main doors facing north. ಖಾತಾ, ಈ ಖಾತಾ, ವಾಟರ್, CMC ವಾಟರ್. ಟೋಟಲ್ ಫ್ಲೋರ್ G+2. ಇದು ಮೈನ್ ಗೇಟ್. ಇದು ಕಾರ್ ಪಾರ್ಕಿಂಗ್ ನೋಡಿ, ಎಷ್ಟು ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಇದೆ. ದೊಡ್ಡ ಕಾರ್ನ ಪಾರ್ಕ್ ಮಾಡಿ, ನಿಮ್ಮ ಒಂದು 3 ಬೈಕ್ ಇದೆಯಾ, ಆರಾಮಾಗಿ ಪಾರ್ಕ್ ಮಾಡ್ಬೋದು ಕಣ್ರಿ. ಸುತ್ತು ಸೇಫ್ಟಿ ಗ್ರಿಲ್ ಇದೆ ನೋಡಿ. ಒಂದು ಸಲ ಮೈನ್ ಗೇಟ್ ಲಾಕ್ ಮಾಡಿದ್ರೆ ಯಾರು ಎಂಟ್ರಿ ಆಗೋಕ್ಕಾಗಲ್ಲ, ಆ ರೀತಿ ಮಾಡಿಟ್ಟಿದ್ದಾರೆ. ಎಷ್ಟು ಅಚ್ಚುಕಟ್ಟಾಗಿದೆ ನೋಡಿ. ಆಪೋಸಿಟ್ ವಾಲ್ಗೆಲ್ಲ ಹೈ ಗ್ಲಾಸಿ 2x4 ಟೈಲ್ಸ್ ಹಾಕ್ಯಾರೆ. ಟ್ಯಾಪ್ ಕೊಟ್ಟಿದ್ದಾರೆ ಕ್ಲೀನ್ ಮಾಡಲಿಕ್ಕೆ. ಇದು KB ಮೀಟರ್ ಬೋರ್ಡು. EV ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ನೋಡ್ರಿ. ನಿಮ್ಮ ಹತ್ರ EV ವೆಹಿಕಲ್ಸ್ ಇದೆ, ಹೆಂಗಪ್ಪ ಮಾಡೋದು? ಯೋಚನೆ ಮಾಡಿಬಿಡಿ, ಕೊಟ್ಟಿದ್ದಾರೆ. ಚಾರ್ಜಿಂಗ್ ಹಾಕ್ಕೋಬೋದು, 2 ವೀಲರ್ಗೂ ಆಗ್ಬೋದು, 4 ವೀಲರ್ಗೂ ಆಗ್ಬೋದು. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮೊದಲು ಇದು ಸಂಪ್ ನೋಡೋಣ, ಇಂಪಾರ್ಟೆಂಟ್. ವಾಟರ್ ಎಷ್ಟು 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್. ಅದು ವಾಟರ್ ಪ್ರಾಬ್ಲಮ್ ಇಲ್ಲ. ಅಕ್ಕಪಕ್ಕ ವಿಚಾರಿಸ್ಕೊಳ್ಳಿ, ಯಾಕೆ ಟೆನ್ಷನ್ನು? ಈ ಮನೆ ಇಷ್ಟ ಆಯಿತು ಅಂದರೆ ಬನ್ನಿ ವಿಚಾರಿಸ್ಕೊಳ್ಳಿ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ರೂಮು. 1 RK, ಫ್ರೇಮ್ ಡೋರ್ 2, ಟೀಕಿ ಪಾಲಿಶ್ ಎಲ್ಲ ಆಗಿದೆ ನೋಡಿ. ವಿಂಡೋ ಇದೆ, ಇದರಲ್ಲೂ ಫ್ಲೋರಿಂಗ್ ಗ್ರಾನೈಟ್ಸ್ ಮಾಡಿದ್ದಾರೆ. ಇದು ಹಾಲ್, ರೂಮ್. TV ಕ್ಯಾಬಿನೆಟು ಕೊಟ್ಟಿದ್ದಾರೆ. ಇದಕ್ಕೂ ಎಷ್ಟು ದೊಡ್ಡ ಮನಸ್ಸು ನೋಡಿ ಅವ್ರದ್ದು. ನೋಡಿ TV ಡ್ರಾವರ್ಸು ಕೊಟ್ಟಿದ್ದಾರಲ್ಲ ಕಣ್ರಿ. ಬ್ಯಾಚುಲರ್ ಎಷ್ಟಾದ್ರೂ ಅಂತರೂ ಇಲ್ಲ, ಫ್ಯಾಮಿಲಿನೂ ಇರ್ಬೋದು ಆರಾಮಾಗ, ಗಂಡ ಹೆಂಡ್ತಿ. ಇದು ಕಿಚನ್ನು. ಇಲ್ಲಿ ವಿಂಡೋ ಇದೆ, ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ರೆಫ್ರಿಜರೇಟರ್ ಪಾಯಿಂಟು ಕೊಟ್ಟಿದ್ದಾರೆ. ಒಳಗೆ ಟೈಲ್ಸ್ ಹಾಕಿದ್ದಾರೆ. ಇನ್ನೇನ್ರಿ ಬೇಕು ಸಂಸಾರ ಮಾಡೋದಕ್ಕೆ? ಹೊಸ ಹೆಂಡ್ತಿ ಗಂಡ ಪುಟಾಣಿ ಒಂದು ಸಂಸಾರ ಮೇಂಟೈನ್ ಮಾಡ್ಬೋದು ಇಲ್ಲಿ ನೋಡಿ. ಇಲ್ಲೂ ಪ್ರಾವಿಷನ್ ಸ್ಟೋರ್ ಕೊಟ್ಟಿದ್ದಾರೆ. ವೆರಿ ನೈಸ್ ಕಣ್ರಿ. ಇದು ಟಾಯ್ಲೆಟ್. ಇಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಟಾಯ್ಲೆಟಲ್ಲಿ ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ. ಸೇಮ್ ವಾಲ್ಗೆ ಟೈಲ್ಸು, ಗೀಜರ್ ಪಾಯಿಂಟು, ಶವರು, ಪ್ರತಿಯೊಂದು ಕೊಟ್ಟಿದ್ದಾರೆ ಕಣ್ರಿ. ಮಾಡರ್ನಾಗ ಒಂದು ಮನೆ ಹೇಗಿರಬೇಕೋ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದು ನೋಡಿ, ಅಲ್ಲೂ ಮೇಲೆ ಚಾರ್ಜಿಂಗ್ ಪಾಯಿಂಟು ಕೊಟ್ಟಿದ್ದಾರೆ. ಇರಲಿ ಏನಕ್ಕನ್ನ ಅಂತ. ವೆರಿ ನೈಸ್. ಬ್ಯಾಚುಲರ್ ಆದರೂ ಇರ್ಬೋದು, ಇಲ್ಲ ಸಂಸಾರ ಇರೋಂಥ ಫ್ಯಾಮಿಲಿ ಆದರೂ ಇರ್ಬೋದು. ಇಲ್ಲ ಡ್ಯೂಪ್ಲೆಕ್ಸ್ ಮೋಸ್ಟ್ಲಿ ತೊಗೊಂಡ್ರೆ ತಂದೆ ತಾಯಿ ಕೆಳಗಡೆ, ಅವ್ರಿಗೆ ಹತ್ತಕ್ಕೆ ಇಳಿಯೋಕ್ಕಾಗಲ್ಲ ಅಂತೇಳಿ ತಂದೆ ತಾಯಿಗಾದರೂ ಇಲ್ಲಿ ಕೊಡ್ಬೋದು. ಒಳ್ಳೆ ಐಡಿಯಾ ಲಕ್ಷ್ಮೀಪತಿ, ಕರೆಕ್ಟ್. ಸೊ ಸಿಂಗಲ್ ಪೇರೆಂಟ್ ಇದ್ದರೂ ಯೂಸ್ ಆಗ್ಬೋದು, ಇಲ್ಲ ಇಬ್ಬರು ಪೇರೆಂಟ್ಸ್ ಏಜ್ ಆಗಿದ್ರು ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು. ಇದು ಪೂಜಾ ರೂಮು ನೋಡಿ, ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ ಪೇರೆಂಟ್ಸ್ಗೂ. ಹತ್ತು ಇಳಿಯೋಕ್ಕಾಗಲ್ಲ, ಪ್ರೈವಸಿ ಇರುತ್ತೆ. ಬಾತ್ರೂಮ್ ಇದೆ, ಪೂಜಾ ರೂಮ್ ಇದೆ, ಎಲ್ಲ ಸಪ್ರೇಟ್ ಇರುತ್ತೆ. ಸೊ ಊಟ ಇಲ್ಲ TV ಮತ್ತೆ ಮಾತಾಡೋ ಬೇಜಾರಾದ್ಮೇಲೆ ಹಂಗೆ ಹೋಗಿ ಬರ್ಬೋದು. ಎಲ್ಲಕ್ಕೂ ಭಾಳ ಚೆನ್ನಾಗಿದೆ ಕಂಡು. ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆಯಲ್ಲ. ಎಸ್, ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಈ ಐಷಾರಾಮಿ 3 BHK ಡ್ಯೂಪ್ಲೆಕ್ಸ್ ಹೌಸ್ ಮೈನ್ ಡೋರ್ ಇದು ನೋಡಿ. ಇದೆಲ್ಲ ಭಾಳ ಚೆನ್ನಾಗಿದೆ. ಫ್ರೇಮು ಡೋರ್ 2 ಏನು ಟೀಕುಡ್ಡು, ಪಾಲಿಶಿಂಗು ಮಸ್ತಾಗಿದೆ. ವೆರಿ ನೈಸ್. ಶೋಯಿಂಗ್ ಯು
ನನ್ನ ಡೈಲಾಗ್ ಗೊತ್ತಲ್ಲ, ಸ್ಪೇಷಿಯಸ್ ಆ್ಯಂಡ್ ಬ್ಯೂಟಿಫುಲ್ ಹಾಲ್ ಆಫ್ ದ 3 BHK ಡೂಪ್ಲೆಕ್ಸ್ ಹೌಸ್. ಇದರಲ್ಲಿ ನೋಡಿ POP ಇದೆ, ಜೂಮರ್ ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ, ವಾಲ್ಪೇಪರು. ಬಾ 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 ನೋಡ್ರಿ, ಹಾಲು 20-30 ಹಾಲ್ ಅಂತ ಯಾರನ್ನ ಅಂತಾರೆ ಇದನ್ನ, ಆ ರೀತಿಯಲ್ಲಿ ಇದೆ. ಭಾಳ ಚೆನ್ನಾಗಿದೆ. ಫ್ಲೋರಿಂಗ್ ಗ್ರನೇಟ್ ಯೂಸ್ ಮಾಡಿದ್ದಾರೆ. ದೊಡ್ಡ ವಿಂಡೋ ಅಲ್ಲಿದೆ ನೋಡಿ, ವೆರಿ ನೈಸ್. ನೋಡಿದ್ರೆ ಹಾಲ್ ಎಷ್ಟು ಚೆಂದ ಇದೆ. ಇದು TV ಕ್ಯಾಬಿನೆಟು, ಸ್ಟೆಪ್ಸ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, TV ಕ್ಯಾಬಿನೆಟ್ ಸ್ಟೆಪ್ಸ್ ಕೆಳಗಡೆ ಕೊಟ್ಟಿರೋ TV ಕ್ಯಾಬಿನೆಟ್ ಬಂದಿದೆ. ಹಾಗೂ ಎಲ್ಲೂ ಜಾಗ ವೇಸ್ಟ್ ಆಗಿಲ್ಲ. ನೋಡಿದ್ರಲ್ಲ, ಡ್ರಾವರ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲೂ ಸ್ಟೋರೇಜ್ ಪ್ರೊವಿಷನ್ ಕೊಟ್ಟಿದ್ದಾರೆ ನೋಡಿ. UPS ಪಾಯಿಂಟ್ ರಿಯಲಿ, ಓ ಮೈ ಗಾಡ್, ವೆರಿ ನೈಸ್. ಮತ್ತೊಮ್ಮೆ ಈ ಅಂದವಾದ ಹಾಲನ್ನು ಅಬ್ಸರ್ವ್ ಮಾಡಿ. ಈಗ ಕಿಚನ್ ನೋಡೋಣ. ಕಿಚನ್ ಎಂಟ್ರೆನ್ಸು ಮಸ್ತಾಗಿದೆ ನೋಡ್ರಿ. ಇಲ್ಲೆಲ್ಲ ಯಾವ ರೀತಿ ಮಾಡಿದಾರೋ, ಹ್ಯಾಂಗಿಂಗ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ, ವೆರಿ ಗುಡ್. ಇದು ಕಿಚನ್ನು ದೊಡ್ಡದೋಗಿದೆ ಕಣ್ರಿ, ಸ್ಪೇಷಿಯಸ್ ಆಗಿದೆ. ಏನು ಇಷ್ಟು ದೊಡ್ಡದಾಗ ಕೊಟ್ಟಿದ್ದಾರೆ ಕಿಚನನ್ನು ನೋಡಿ. ಈ ಇಟಾಲಿಯನ್ ಮಾಡಲ್ ಕಿಚನಲ್ಲಿ ಜೂಮರ್ ಕೊಟ್ಟಿದ್ದಾರೆ. ಇಲ್ಲೊಂದು ವಾಲ್ಗೆ ಟೈಲ್ಸ್ ಹಾಕಿದ್ದಾರೆ, 2 ಕಡೆ ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇಷ್ಟು ಕಿಚನ್ ಸ್ಪೇಷಿಯಸ್ ಆಗಿದ್ರೆ ಹೆಣ್ಮಕ್ಳು ಬೇಡ ಅಂತಾರೆ ಹೇಳಿ? ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡೋಣ ಬನ್ನಿ ಅಂತ ಏನು ಮನೆಯವ್ರಿಗೆಲ್ಲ ಹೇಳಿ ವಿಸಿಟ್ ಮಾಡೇ ಮಾಡ್ತೀರಾ. ಮನೆ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ತಗೊಳ್ಳಿ ಅಂತೀರಾ, ತಗೊಂತೀರ, ಗೃಹಪ್ರವೇಶ ಆಗುತ್ತೆ. ತದಾಸ್ತು. ಇದು ಕಿಚನ್ ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ದಾರೆ ನೋಡಿ, ಸಾಫ್ಟ್ ಕ್ಲೋಸರು ಎಲ್ಲ ಇದೆ ಕಣ್ರಿ, ವೆರಿ ನೈಸ್. ಕಿಚನ್ ಸ್ಲ್ಯಾಬ್ ಚೆನ್ನಾಗಿದೆ, ಪಟ್ಟಿ ಕೊಟ್ಟಿದ್ದಾರೆ. ಇದೇನು ಯುಟಿಲಿಟಿ ನೋಡಿರಿ, ಯುಟಿಲಿಟಿನೂ ದೊಡ್ಡದಾಗಿದೆ ನೋಡಿ. ಆ ಯುಟಿಲಿಟಿಗೆ ಫುಲ್ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ. ಇನ್ನೇನ್ರಿ ಬೇಕು? 20-30 ಹಾಲ್ ದೊಡ್ಡದಾಗಿದೆ, ಕಿಚನ್ ದೊಡ್ಡದಾಗಿದೆ, ಯುಟಿಲಿಟಿ ದೊಡ್ಡದಾಗಿದೆ, ಯಾವುದು ಚಿಕ್ಕದೇ ಅನ್ಸಲ್ಲ, ಆ ರೀತಿ ಮಾಡಿಟ್ಟಿದ್ದಾರೆ. ದೊಡ್ಡ ವಿಂಡೋ ಇದೆ ಅಲ್ಲ. ಪೂಜಾ ರೂಮು ನೋಡಿ, ಪೂಜಾ ರೂಮು ದೇವ ಮೂಲೆಯಲ್ಲೇ ಇದೆ. ಫ್ರೇಮ್ ಡೋರ್, 2 ಟೀಕುಡ್ಡು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಗೋಲ್ಡ್ ಬೀಡಿಂಗ್ ಇದೆ ನೋಡಿ. ಮೇಲೇನು POP ಕೊಟ್ಟಿದ್ದಾರೆ. ಆರಾಮಾಗಿ ಪೂಜೆ ಮಾಡೋದಕ್ಕೆ ಜಾಗನೂ ಇದೆ. ಓಕೆ, ಮತ್ತೊಮ್ಮೆ ಈ ಸುಂದರವಾದ, ಅಂದವಾದ, ಮತ್ತೆ ಸೇಮ್ ಡೈಲಾಗ್ ಹೆಂಗಿದೆ ನೋಡಿ ಹಾಲು. ಇದು ಕಾಮನ್ ಟಾಯ್ಲೆಟ್ ನೋಡ್ರಿ, ಎಂಥ ತಲೆ ಯೂಸ್ ಮಾಡಿದ್ದಾರೆ ಪ್ಲಾನಿಂಗ್ ಮಾಡಿದವರು. ಕಾಮನ್ ಟಾಯ್ಲೆಟ್ ಇಲ್ಲಿ ಕೊಟ್ಟಿದ್ದಾರೆ. ಕಾಮನ್ ಟಾಯ್ಲೆಟಲ್ಲಿ ಕಮೋಡ್ ಐತೆ, ಯಾವುದು ವೆಸ್ಟರ್ನ್ ಕಮೋಡು, ಎಲ್ಲೂ ಫಸ್ಟ್ ಫ್ಲೋರ್ ಹೋಗೋ ಅಗತ್ಯ ಇಲ್ಲ, ಎಲ್ಲ ಪ್ಲ್ಯಾಂಡಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಹಾಲು ದೊಡ್ಡ ವಿಂಡೋ ನೋಡ್ರಿ, ಅದು ರೋಡ್ ಸೈಡ್ ಇರೋವಂಥ ವಿಂಡೋ. ಮತ್ತೊಮ್ಮೆ ಈ POPನ ಸ್ಟ್ರೈಟಾಗಿ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಹಾಲು ನಮ್ಮ ಹುಡುಗನಿಗೆ ಭಾಳ ಇಷ್ಟ ಆದೈತೆ, ಮತ್ತೆ ಮತ್ತೆ ಪದೇ ಪದೇ ತೋರಿಸ್ತಿದ್ದಾನೆ. ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಇಷ್ಟ ಆಯಿತಾ? ಮನೆ ತೊಗೊಂಬಕ್ಕೆ ಸೀರಿಯಸ್ ಇದ್ದೀರಾ? ಇಮಿಡಿಯೇಟ್ಲಿ ವಿಸಿಟ್ ಮಾಡಿ. ಈಗ ಸೆಕೆಂಡ್ ಫ್ಲೋರ್ ಆಗೋಣ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು, SS ರೈಲಿಂಗ್ಸು, ಅದಕ್ಕೆ ಟಫನ್ ಗ್ಲಾಸ್ ಎಲ್ಲ ಹಾಕಿದಾರಲ್ಲ ಕಣ್ರಿ, ಭಾಳ ಖರ್ಚು ಮಾಡಿದ್ದಾರೆ. ವೆರಿ ಗುಡ್. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕ್ವೀನ್ ಸೈಜ್ ಬೆಡ್ರೂಮ್ ಇದೆ. ನೋಡೋಣ ಬನ್ನಿ. ನೋಡಿ, ಅಲ್ಲಿ ಆಪೋಸಿಟ್ ವಾಷಿಂಗ್ ಮಿಷನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅತಿ ದೊಡ್ಡದಾಗಿದೆ ಕಣ್ರಿ, ಭಾಳ ಚೆನ್ನಾಗಿದೆ. ಈ ಮಾಸ್ಟರ್ ಬೆಡ್ರೂಮಲ್ಲಿ POP, WPC ಶೀಟ್ ಯೂಸ್ ಮಾಡಿದ್ದಾರೆ. ಫ್ಯಾನ್ ಇದೆ, ವಾಲ್ಪೇಪರ್ ಹಾಕಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಯೂಸ್ ಮಾಡಿದ್ರೆ ಎಷ್ಟು ಜಾಗ ಇದೆ ನೋಡಿ 2 ಕಡೆ. ಮತ್ತು
ಓ ಲಾ ಚಾರ್ಕೋಲ್ ಲವರ್ ಯೂಸ್ ಮಾಡಿದ್ದಾರೆ ಎರಡು ಕಡೆ. ಇಲ್ಲಿ ನೋಡಿ ಟೇಬಲ್, ಸೈಡ್ ಟೇಬಲ್ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಡ್ರಾವರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಎಷ್ಟು ಸ್ಟೋರ್ ಮಾಡ್ಬೋದು ನೋಡಿ. ಈ ಸೈಡು ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರು, ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡಿ. ಇದರಲ್ಲಿ ಡ್ರಾವರ್ ಕೊಟ್ಟಿದ್ದಾರೆ. ಆ ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡ್ ಎಲ್ಲ ನಿಮಗೆ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಎಲ್ಲ ಸಾಫ್ಟ್ ಕ್ಲೋಸರು. ಶೆಲ್ಫ್ಸ್ ಇನ್ಸೈಡ್ ನೋಡಿ ಎಷ್ಟು ಬೇಕು ಅಷ್ಟೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಡ್ರಾವರ್ಸು, ಫಿನಿಶಿಂಗ್ ನೋಡಿ ಭಾಳ ಚೆನ್ನಾಗಿದೆ. ನೋಡಿದ್ರಲ್ಲ ನೋಡಿ. ಈ ಸೈಡ್ ಟೇಬಲ್ಲು ಆರಾಮಾಗೆಲ್ಲ ಲಾಕ್ ಮಾಡ್ಬೋದು. ಇಲ್ಲೂ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಲೈಟಿಂಗ್ಸ್ ಎಲ್ಲ, ಬೆಡ್ ಲೈಟ್ಸ್ ಎಲ್ಲ ನೀಟಾಗಿ ಪ್ಲ್ಯಾಂಡಾಗಿ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ಡ್ ವಾಶ್ರೂಮ್. ಈ ಅಟ್ಯಾಚ್ಡ್ ವಾಶ್ರೂಮು ದೊಡ್ಡದಾಗಿದೆ. ಕಮೋಡು, ವೆಸ್ಟರ್ನ್ ಕಮೋಡು, ಗೀಜರ್ ಪಾಯಿಂಟು, ಸೋಲಾರ್ ಪಾಯಿಂಟು ಎಲ್ಲ ಇದೆ ಇದರಲ್ಲಿ ನೋಡಿ. ವಿಂಡೋ ಇದೆ. ಮತ್ತೊಮ್ಮೆ ಈ ಕಿಂಗ್ ಸೈಜ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ನೋಡಿ. ಇದೇ ಲಾಸ್ಟ್, ಮತ್ತೆ ಔಟ್ಸೈಡ್ ಹೋಗ್ತೀನಿ ಇನ್ನೊಂದು ಬೆಡ್ರೂಮ್ ತೋರಿಸೋದಕ್ಕೆ. ಚೆನ್ನಾಗಿದೆಯಲ್ಲ, ಅಲ್ಟಿಮೇಟ್ ಆಗಿದೆ ಬೆಡ್ರೂಮ್. ಎಸ್, ಇದು ಬೆಡ್ರೂಮ್ 2, ಕ್ವೀನ್ ಸೈಜ್ ಬೆಡ್ರೂಮ್ ಇದು. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ ಫ್ಯಾನ್ ಇದೆ, ಸ್ವಲ್ಪ POP ಮಾಡಿದ್ದಾರೆ, ವಿಂಡೋ ಇದೆ, ಡಬಲ್ ಕಾಟ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ. ಅಟ್ಯಾಚ್ಡ್ ಟಾಯ್ಲೆಟ್ ಇದು. ಕಮೋಡು, ಕಮೋಡ್, ವೆಸ್ಟರ್ನ್ ಕಮೋಡು, ಅಲ್ಲಿಗೆಲ್ಲ ಟಿಲ್ ರೂಬರ್ಗ ಟೈಲ್ಸು, ವಿಂಡೋ, ಶವರು, ಸೋಲಾರ್ ಪಾಯಿಂಟು, ಗೀಜರ್ ಪಾಯಿಂಟ್ ಎಲ್ಲನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಲ್ಲ ಓವರಾಲ್ ಆಗಿ ಮನೆ. ಹ್ಯಾಂಡ್ ವಾಶ್ ಬೇಷನ್ ಇದೆ ಕಂಡ್ರೆ, ಅಟ್ಟನ್ನು ಕೊಟ್ಟಿದ್ದಾರೆ ನೋಡಿ. ಇನ್ನೇನು ಬೇಕು, ಒಂದು ಡೂಪ್ಲೆಕ್ಸಲ್ಲಿ ಈ ರೀತಿ ಇದ್ದರೆ 1,14,00,000 ನೆಗೋಷಿಯಬಲ್ಲು. ಯೋಚನೆ ಮಾಡಿ, ನಿಮಗೆ ಸೂಕ್ತವಾಗಿದ್ದು ತಂದೆ ತಾಯಿ ವಾಸ ಇರಲಿಕ್ಕೂ ಒಂದು ಮನೆ ಇದೆ ಕೆಳಗಡೆ, ಮತ್ತು ಫಸ್ಟ್ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ, ಮತ್ತು ಮನೆಯೂ ಸುಂದರವಾಗಿದೆ, 2 ಬೆಡ್ರೂಮ್ ಇದೆ. ಮೋರ್ ದ್ಯಾನ್ ಎನಫ್, ಐ ಥಿಂಕ್ ಸೊ. ನೋಡಿದ್ರಲ್ಲ, ಈಗ ಫುಲ್ ಟಾಪ್ ಹೋಗ್ತೀನಿ, ಅಲ್ಲೆಲ್ಲ ಅಕ್ಕಪಕ್ಕ ತೋರಿಸ್ತೀನಿ. ಸ್ಟೈರ್ ಕೇಸು ಮತ್ತು ಮೇಲೆ ಟ್ಯಾಂಕ್ ರೂಮ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಅಕ್ಕಪಕ್ಕ ಮನೆಗಳೆಲ್ಲ ಅಬ್ಸರ್ವ್ ಮಾಡಿ ನಿಮ್ಗೆ ಹೈಲೈಟ್ಸು ಲೊಕೇಶನ್ ಹೇಳ್ತೀನಿ. ಹೈಲೈಟ್ಸ್ ಅಂತೀರಾ, ಆಗಲೇ ಹೇಳ್ದಂಗೆ ಜಸ್ಟ್ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರು, ನಾಗಸಂದ್ರ, 8 ಮೈಲ್, ಇವೆಲ್ಲ ಒಂದು 6-8 ನಿಮಿಷದೊಳಗಡೆ ಇರ್ಬೋದು ಕಂಡ್ರೆ ನೀವು ಬೈಕಲ್ಲೂ ಇಲ್ಲ ಕಾರಲ್ಲಿ. ಯಶವಂತಪುರ ಒಂದು 9 ಕಿಲೋಮೀಟ್ರು, ಗೊರಗುಂಟೆಪಾಳ್ಯ ಒಂದು 6 ಇಲ್ಲ 5 ಕಿಲೋಮೀಟ್ರು, ಜಾಲಹಳ್ಳಿ ಕ್ರಾಸ್ ಒಂದು 5 ಕಿಲೋಮೀಟ್ರ್, 4-5 ಕಿಲೋಮೀಟ್ರು. ಫೇಮಸ್ ಸ್ಕೂಲ್ ಸೌಂದರ್ಯ ಸ್ಕೂಲು, ಯೂರೋ ಇಂಟರ್ನ್ಯಾಷನಲ್ ಸ್ಕೂಲು, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, ಸಪ್ತಗಿರಿ ಹಾಸ್ಪಿಟ್ಲು ಬರೀ 2.5 ಕಿಲೋಮೀಟ್ರ್. ಲೊಕೇಶನ್ ದೊಡ್ಡಗೂಡದಲ್ಲಿ ನಿಯರ್ ಬೈ ಚಿಕ್ಕಬಿದಕಲ್ ಮೆಟ್ರೋ ಸ್ಟೇಷನ್, 8 ಮೈಲ್, ಟಿ ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್.